ಮೌರ್ಯ ಸಾಮ್ರಾಜ್ಯದ ದೊರೆ ಏನು ಅಶೋಕ ಚಕ್ರವರ್ತಿ ಅಂತ ಮಹಾನ್ ನಾಯಕರು ಕೂಡ ಬುದ್ಧನ ಚಿಂತನೆಗಳನ್ನು ಮಾರ್ಗದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಬುದ್ಧನ ಚಿಂತನೆ ಮಾರ್ಗದಲ್ಲಿ ಬೃಹತ್ತಾದ ಒಂದು ಸಂವಿಧಾನ ಕೊಡಲಿಕ್ಕೆ ಸಾಕ್ಷಿಯಾಗಿದೆ. ಅಂತ ಒಂದು ಸಾಕ್ಷಿ ಪ್ರಕ್ರಿಯೆ ನಮ್ಮ ಮುಂದಿರುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧರ ಚಿಂತನೆಗಳನ್ನು ಇಟ್ಕೊಂಡು ಇವತ್ತು ಬೃಹತ್ತಾದ ಸಂವಿಧಾನವನ್ನೇ ಬರೆದರು. ನಾಗಲೇಪ್ ಸರ್ ಹೇಳಿ ಕಾರ್ಲ್ ಮಾರ್ಕ್ಸ್ ಅಂತರು ಅನೇಕ ಹೋರಾಟಗಳ ದಿಶೆಯಲ್ಲಿ ಇವತ್ತು ಬೌದ್ಧನ ಆರಾಧನೆಗಳು ಬೌದ್ಧರ ಚಿಂತನೆಗಳನ್ನು ಅಳವಡಿಸಿಕೊಂಡು ಇವತ್ತು ಏನೆಲ್ಲ ಸ್ವಾಸ್ಥ್ಯ ಸಮಾಜಕ್ಕೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲ ಒಂದು ಕಡೆ ನಮ್ಮನ್ನ ಏನು ಪಟ್ಟಭದ್ರ ಹಿತಾಸಕ್ತಿಗಳು ಹಣವಂತರು ಎಲ್ಲ ಒಂದು ಕಡೆ ಷಡ್ಯಂತ್ರ ಮಾಡಿ ಉತ್ತಮವಾದ ವಿಚಾರಗಳಿಗೆ ಧಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ಒಂದು ಕಡೆ ಇಂದಿಗೂ ಕೂಡ ಪ್ರಸ್ತುತವಾಗಿದೆ. ಜಾಗತೀಕರಣ ಉದಾರೀಕರಣ ಜಗತ್ತಿನಲ್ಲೂ ಕೂಡ ಇದು ಪ್ರಸ್ತುತವಾಗಿದೆ. ಎಲ್ಲ ಒಂದು ಕಡೆ ಆಗಿರ್ತಾನೆ ಹೇಳಿದರು, ಪ್ರಗತಿಪರವಾದಂಥ ಚಿಂತನೆಗಳು, ಜನಪರವಾದ ಹೋರಾಟ, ಜೀವಪರವಾದ ಹೋರಾಟಗಳನ್ನು ಹತ್ತಿಕ್ಕುವಂಥ ಹುನ್ನಾರ ಈ ದೇಶದಲ್ಲಿದೆ. ಹಾಗಾಗಿ ಹೋರಾಟದ ದಿಸೆಯಲ್ಲಿ ಅನೇಕ ನಮ್ಮ ತಾಲೂಕಿನಲ್ಲಿರ್ಬೋದು, ಜಿಲ್ಲಾದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು ಅನೇಕ ಹೋರಾಟದಿಂದಲೇ ಪಡೆದಿರ್ತಕ್ಕಂಥ ಒಂದು ಶಕ್ತಿ ಮಾರ್ಗ ಕೇಂದ್ರ, ಶಕ್ತಿ ಮಾರ್ಗ ಬೆಳಕು, ಶಕ್ತಿ ಮಾರ್ಗದ ಪ್ರತೀಕ ಯಾರು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬೌದ್ಧ ಬಸವ ಅಂಬೇಡ್ಕರ್ ಅಂತ ಮಹಾನ್ ನಾಯಕರು ಈ ದೇಶದ ಹುಟ್ಟಿದ ಸಾರ್ಥಕ. ಅವರಿಂದಲೇ ಇಂಥ ಒಂದು ಮಹಾನ್ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಏನು ನಮ್ಮ ವಕೀಲರು ಓಬಳೇಶ್ವರ ಸರ್ ಅವರು ಹೇಳಿದರು, ನಾವು ನಿರಂತರವಾಗಿ ಈ ಥರ ಒಂದು ಸಭೆಗಳನ್ನು ಮಾಡುವ ಮೂಲಕ ನಮ್ಮ ಹಕ್ಕುಗಳನ್ನು ಮನುಷ್ಯನಿವತ್ತು ಸ್ವಾತಂತ್ರ್ಯವಾಗಿ ಸಮೃದ್ಧವಾಗಿ ವಿಶಾಲವಾಗಿ ಓಡಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಏನಾದ್ರು ಬಯಸಬೇಕಾದ್ರೆ ಮನುಷ್ಯನಿಗೆ ರಸ್ತೆ, ಮೂಲಭೂತ ಸೌಕರ್ಯಗಳಾದ ನೀರು, ಚರಂಡಿ ಇವೆಲ್ಲ ಬಹಳ ಮುಖ್ಯ. ಹಾಗಾಗಿ ರಸ್ತೆ ಆಗ್ಬೇಕಂತ ಹೇಳಿದ್ರೆ ಒಕ್ಲೂರಿನಿಂದ ಜೀವಪರ ಮತ್ತು ಜನಪರ ಹೋರಾಟಕ್ಕೆ ನಿಮ್ಮಂಥ ರೈತ ಸಂಘದರು, ಕೂಲಿ ಕಾರ್ಮಿಕರು, ಧನಿಕರು ಎಲ್ಲರೂ ಕೂಡ ಸಹಕರಿಸಬೇಕಾಗುತ್ತೆ. ಇವತ್ತು ಓಬಳೇಶ್ವರ ಒಬ್ಬರಿಗೆ ರಸ್ತೆ ಬೇಕಾಗಿಲ್ಲ, ಇವತ್ತು ಲೋಕೇಶ್ ಒಬ್ಬರೇ ರಸ್ತೆ ಬೇಕಾಗಿಲ್ಲ, ನನಗೊಬ್ಬನೇ ರಸ್ತೆ ಬೇಕಾಗಿಲ್ಲ. ನಾಳೆ ನಾವು ಓಡಾಡ್ತಕ್ಕಂಥ ಧ್ವನಿ ರಸ್ತೆ ಮಾಡಲಿಕ್ಕೆ ಕಾರಣ ಅಂದರೆ ಎಲ್ಲರೂ ಕೂಡ ಖುಷಿ ಪಟ್ಕೊಂಡು ಸುಂದರವಾದ ನಗರ ಇದೆ, ಸುಂದರವಾದ ತಾಲೂಕಿದೆ ಅಂತೇಳಿ ಖುಷಿ ಪಟ್ಕೊಂತ ರಸ್ತೆಯಲ್ಲಿ ಹೋಗೋದಾದಂಥ ಸ್ಥಿತಿ ನಿರ್ಮಾಣ ಮಾಡ್ತಕ್ಕಂಥ ಇದು ಮೂಲಭೂತವಾಗಿ ನಮ್ಮ ಸಂಘಟನೆ ಕಾರಣ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಕಡಿಮೆ ಜನಸಂಖ್ಯೆಯಲ್ಲಿ ಇರ್ಬೋದು, ಹೋರಾಟದ ಸ್ಥಿತಿನೇ ಆಗಿದೆ. 4 ಜನರಿಂದ ಹುಟ್ಟಿದ್ದು 40,000 ಜನ ತಕ್ಕಂಥ ಹೋರಾಟವನ್ನು ಸೃಷ್ಟಿ ಮಾಡಿರ್ತಕ್ಕಂಥ, ಸಾಧನೆ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು. ಹಾಗಾಗಿ ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ನಾವಿರ್ಬೋದು. ಧ್ವನಿ ಬಹಳ ಮುಖ್ಯ, ಗಟ್ಟಿ ಧ್ವನಿ ಬಹಳ ಮುಖ್ಯ, ವಿಚಾರಗಳು ಬಹಳ ಮುಖ್ಯ, ಚಿಂತನೆಗಳು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ಜೀವಂತವಾಗಿರೋದ್ರ ಮೂಲಕ ನಮ್ಮ ಧ್ವನಿಯನ್ನು ಸಂಬಂಧಪಟ್ಟ ಆಳುವ ಸರ್ಕಾರಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ಒಂದು ಜಿಲ್ಲೆಯ ಘನವೆತ್ತ ಜಿಲ್ಲಾಧಿಕಾರಿಗಳು, ಕ್ಷೇತ್ರದ ಶಾಸಕರ ಗಮನ ಸೆಳೆಯುವಂತೆ ನಾವು ಹೋರಾಟ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ, ಅಗತ್ಯ ಇದೆ. ಹಾಗಾಗಿ ಕಾರ್ಮಿಕರ ದಿನಾಚರಣೆಯಾಗಿ, ಬೌದ್ಧ ಪೂರ್ಣಿಮವಾಗಿ ಇಂಥ ಚಿಂತನೆಗಳ ಜೀವಪರ ಮತ್ತು ಜನಪರವಾದ ಚಿಂತನೆಗಳು ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಇವೆಲ್ಲರೂ ಭಾಗಿಯಾಗಿದ್ರೆ ಅವ್ರಿಗೆ ತುಂಬು ಹೃದಯದ ಶ್ಲಾಘನೆಯ ಸಲ್ಲಿಸ್ತಾ, ನನಗೂ ಕೂಡ ಮಾತಾಡಲಿಕ್ಕೆ ಬಹಳಷ್ಟು ಮಾತಾಡಿದ ವಿಷಯಗಳನ್ನು ಬುದ್ಧ ಪೂರ್ಣಿಮೆಯ ದಿನವಾಗಿ ಕಾರ್ಮಿಕ ಅರ್ಥಪೂರ್ಣವಾಗಿ ನಾವು ಕಡಿಮೆ ಜನಸಂಖ್ಯೆಯಲ್ಲಿದ್ದರೂ ಕೂಡ ಬಹಳ ವಿಷಯಗಳು ನನಗೂ ಕೂಡ ಗೊತ್ತಿಲ್ಲದೇ ಇರತಕ್ಕಂಥ ವಿಷಯಗಳು ನಾವು ತಿಳ್ಕೊಂಡಿದ್ವಿ. ಹಾಗಾಗಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸುವ ಎಲ್ಲ ಒಡನಾಡಿಗಳು, ಎಲ್ಲ ಸಂಘಟನೆಗಳು, ಹೋರಾಟಗಾರರು, ಉಪನ್ಯಾಸಕರು, ರೈತ ಸಂಘದ ಮುಖಂಡರು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಬುದ್ಧ ಬಸವ ಅಂಬೇಡ್ಕರ್. ಈ ಜಗತ್ತಿಗೆ ಶಾಂತಿಯನ್ನು ಸಾಧಿಸುವ ಅಂದರೆ ಈ ಜಗತ್ತಿಗೆ ಏನು ಬೇಕಾಗಿತ್ತು ಅಂಥ ವಿಚಾರಗಳನ್ನು, ಜ್ವಲಂತ ಸಮಸ್ಯೆಗಳನ್ನು ಆರಿಸಿಟ್ಟು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಬ್ಬ ಮಹಾನ್ ಸಂತ ಯಾರಾದರೆ ಅದು ಭಗವಂತ ಬುದ್ಧ. ಅವರು ಮೂಲತಃ ಅರಸಾಗಿರು, ಒಂದು ದೇಶವನ್ನು, ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಆ ಒಂದು ಸಾಮ್ರಾಜ್ಯವನ್ನು ಆಳುವಂಥ ಒಂದು ಅರಸಾಗಿರು. ಆದರೆ ಅವರು ಆಳ್ವಿಕೆ ಮಾಡ್ತಕ್ಕಂಥ ಪ್ರದೇಶದಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳಿದೆ ಅನ್ನುವಂಥದ್ದು ಕೂಡ ತಿಳಿದೇ ಇರತಕ್ಕಂಥ ಒಬ್ಬ ಅರಸನಾಗಿದ್ದರು. ಯಾಕಂದರೆ ಎಲ್ಲ ಒಂದು ಜವಾಬ್ದಾರಿಗಳನ್ನು ಮಂತ್ರಿಮಂಡಲಕ್ಕೆ ಮತ್ತು ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ವಹಿಸಿದ್ರು. ಪ್ರತಿಯೊಂದು ಜವಾಬ್ದಾರಿಯನ್ನು ಇರ್ತಕ್ಕಂಥ ಮಂತ್ರಿಮಂಡಲಕ್ಕೆ ಮತ್ತು ಇರ್ತಕ್ಕಂಥ ಜವಾಬ್ದಾರಿ ಹೊಂದಿರ್ತಕ್ಕಂಥ ಪ್ರಮುಖರಿಗೆ ವಹಿಸಿರ್ತಕ್ಕಂಥದ್ದು. ಆದರೆ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ, ಜ್ವಲಂತ ಸಮಸ್ಯೆಗಳನ್ನು ಗೌತಮ ಬುದ್ಧನಿಗೆ ತಿಳಿಸಲೇ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಅವರು ಯಾವಾಗಾದರೂ ಮಂತ್ರಿಮಂಡಲವನ್ನು ಕರೆದು ಮಾತಾಡುವ ಸಂದರ್ಭದಲ್ಲಿ
ಇಡೀ ಪ್ರಪಂಚ ಅಂದರೆ ಇಡೀ ಒಂದು ಸಾಮ್ರಾಜ್ಯ ಸುಖದ ಸಂಪತ್ತಿಯಲ್ಲಿದೆ, ಇಡೀ ಸಾಮ್ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ ಅಂತೇಳಿ ಅವರಿಗೆ ವರದಿಯನ್ನು ಹೋಗ್ತಾ ಇದ್ರು. ಅವ್ರ ಮಾತನ್ನು ಕೇಳಿ ಬುದ್ಧ ಮತ್ತು ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರು ಕೂಡ ಈ ಪ್ರಪಂಚದಲ್ಲಿ ಇರತಕ್ಕಂಥ ಸ್ಥಿತಿಯನ್ನು ಜೀವಿಗೂ ಕೂಡ ಯಾವುದೇ ರೀತಿಯಾದ ಹಿಂಸೆ ಮಾಡ್ತಕ್ಕಂಥ ಹಕ್ಕು ನಮಗಿಲ್ಲ, ಮತ್ತು ಈ ಪ್ರಪಂಚದಲ್ಲಿ ಇರತಕ್ಕಂಥ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ನಮಗೆ ಮೂಲಭೂತವಾದ ಹಕ್ಕಿದೆ ಅನ್ನೋದನ್ನು ಬೌದ್ಧ ಧರ್ಮದಲ್ಲಿ ಅವರು ಪ್ರತಿಪಾದನೆಯನ್ನು ಮಾಡಿ ಕೊನೆಗೆ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿರ್ಬೋದು, ಆದರೆ ಹಿಂದುವಾಗಿ ನಾನು ಸಾಯಲಾರ ಅಂತೇಳಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣಿದೆ. ಹಾಗಾಗಿ ಇವತ್ತು ಈ ದೇಶದಲ್ಲಿ ಬೌದ್ಧ ಧರ್ಮ ಅಂಬೇಡ್ಕರ್ ಅನುಯಾಯಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಬೌದ್ಧ ಧರ್ಮವನ್ನು ಒಪ್ಪಿಕೊಂಡು ಬೌದ್ಧ ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ನಾವು ಕಲಿಬೇಕಾಗಿದೆ. ಬೌದ್ಧದ ತತ್ವಗಳನ್ನು ಸಂದೇಶಗಳನ್ನು ನಾವೆಲ್ಲ ಸಮಾಜಕ್ಕೆ ತಿಳಿಸುವ ಮೂಲಕ ಪ್ರಗತಿಪರ ಚಟುವಟಿಕೆಗಳನ್ನು ನಾವೆಲ್ಲರೂ ಕೂಡ ಸೇರಿ